ಪೆಣ್ಣು ಪೆಣ್ಣೆಂದೇಕೆ ಬೀಳುಗಳೆವರು ಕಣ್ಣು ಕಾಣದ ಗಾವಿಲರು ಅಂತ. ನನ್ನ ಹಾಗೆ ಇನ್ನೆಷ್ಟು ಜನ ನೊಂದಿದ್ದಾರೋ ಅದು ಅವರ ಆಲೋಚನೆ. ಏನಮ್ಮ ಸತ್ತೋಳನ್ನು ನೋಡೋಕೆ ಬಂದ್ಯಾ ಅಂತ ಹೇಳಿದ್ದು, ಅದೆಲ್ಲ ಕ್ಷಮಾಪಣೆ ಕೇಳ್ಕೊಂಡಿದ್ದು, ಅದೆಲ್ಲ ಸರಿ ಹೋಗುತ್ತೆ. ಗ್ರಂಥಕರ್ತೆ, ಪತ್ರಿಕೆ ನಡೆಸಿದ್ದು, ಪತ್ರಿಕಾ ಸಂಪಾದಕಿ, ಪ್ರಕಾಶಕಿ, ತನ್ನದೇ ಆದ ಮುದ್ರಣ ವಹಿವಾಟನ್ನು ಕೂಡ ಕ್ರಮೇಣ ಶಾಲೆಯನ್ನು ಮಾತೃಮಂದಿರ ಅಂತ ಹೆಸರಿಟ್ರಂತೆ. ಬದುಕು ಇರುವುದು ಸ್ವೀಕರಣೆಗೋಸ್ಕರ, ನಿರಾಕರಣೆಗಾಗಿ ಅಲ್ಲ. ನಮಸ್ಕಾರ. ಇವತ್ತು ಮತ್ತೆ ಡಾಕ್ಟರ್ ರಾಮಶೇಷನ್ ಅವರು ಲೀಲಾಜಾಲ ಸ್ಟುಡಿಯೋಗೆ ಬಂದಿದ್ದಾರೆ. ಈಗಾಗಲೇ ಅನೇಕ ವಿಚಾರಗಳನ್ನು, ಅನೇಕ ವ್ಯಕ್ತಿ ವಿಶೇಷಗಳನ್ನು ಲೀಲಾಜಾಲದಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಅವರ ಅಧ್ಯಯನದ ಹರಹು ತುಂಬ ದೊಡ್ಡದು. ತುಂಬ ಉತ್ತಮವಾದಂತಹ ವಿಚಾರಗಳನ್ನು, ವ್ಯಕ್ತಿಗಳನ್ನು ಕುರಿತು ತುಂಬ ಆಸ್ಥೆಯಿಂದ ಅಧ್ಯಯನಪೂರ್ಣವಾಗಿ ಆಧಾರ ಸಹಿತವಾಗಿ ಬಹಳ ಚೆನ್ನಾಗಿ ಹೇಳುವಂತಹ ಒಂದು ಕಲೆ ಅವರಿಗೆ ಸಿದ್ಧಿಸಿದೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅವರೇ ಸ್ವತಃ ಚೆನ್ನಾಗಿ ಅಧ್ಯಯನ ಮಾಡಿರೋರು. ಶಾಸ್ತ್ರ, ಅದರ ಜೊತೆಗೆ ಕನ್ನಡ ಸಾಹಿತ್ಯ, ಇನ್ನೂ ಅನೇಕ ವ್ಯಕ್ತಿ ವಿಶೇಷಗಳ ಸಾಹಿತ್ಯವನ್ನೆಲ್ಲ ಚೆನ್ನಾಗಿ ಅಧ್ಯಯನ ಮಾಡಿರೋದ್ರಿಂದ ಅವರಿಗೆ ಇದರಲ್ಲೆಲ್ಲ ಬಹಳ ಆಳವಾದಂತಹ ಒಂದು ಜ್ಞಾನ ಇದೆ. ಅದನ್ನು ಲೀಲಾಜಾಲದ ಮೂಲಕ ನಮ್ಮ ಭಾಗ್ಯ ಚೆನ್ನಾಗಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ಈಗ ಮತ್ತೊಮ್ಮೆ ಅವರು ಕನ್ನಡ ಸಾಹಿತ್ಯದ ಒಂದು ಶ್ರೇಷ್ಠ ವ್ಯಕ್ತಿ, ಮಹಿಳಾ ಸಾಹಿತ್ಯ ಲೋಕದ ಕಣ್ಮಣಿ ಅಂತ ಹೇಳಿದ್ರೂ ತಪ್ಪಿಲ್ಲ, ಅಂಥ ಒಬ್ಬ ಮಹಾ ಧೀಮಂತ ಮಹಿಳೆಯನ್ನು ಕುರಿತು ಮಾತಾಡ್ತಾ ಇದ್ದಾರೆ. ಕನ್ನಡ ಸಾಹಿತ್ಯ ಲೋಕದಲ್ಲಿ ಪ್ರಾಯಶಃ ಪ್ರಥಮ ಮಹಿಳೆ ಅಂತ ಹೇಳ್ಬೋದು. ಸ್ವತಃ ಲೇಖಕಿಯಾಗಿ ಮತ್ತು ಮುದ್ರಕಿಯಾಗಿ ಪ್ರಕಾಶನವನ್ನು ಮಾಡಿ ಒಟ್ಟಿನಲ್ಲಿ ಮಹಿಳಾ ಸಾಹಿತ್ಯಕ್ಕೆ ಒಂದು ಮುನ್ನಡೆಯನ್ನು ಒದಗಿಸಿದ್ದವರು, ಮೊದಲ ಹೆಜ್ಜೆಯನ್ನು ಇಟ್ಟವರವರು ಅಂತ ಹೇಳ್ಬೋದು. 20ನೇ ಶತಮಾನದ ಒಬ್ಬ ಶ್ರೇಷ್ಠ ಮಹಿಳಾ ಸಾಹಿತಿಯಾಗಿ ಕರ್ನಾಟಕದ ಲೇಖನ ಸಾಹಿತ್ಯಕ್ಕೆ, ಅದರಲ್ಲೂ ಮಹಿಳಾ ಲೋಕದ ಲೇಖನ ಸಾಹಿತ್ಯಕ್ಕೆ ಒಂದು ಮುಂದಡಿ ಇಟ್ಟಂತಹ ಒಬ್ಬ ಶ್ರೇಷ್ಠ ಮಹಿಳೆ, ಅವರನ್ನು ಕುರಿತು ಮಾತಾಡ್ತಾ ಇದ್ದಾರೆ. ಮತ್ತೊಮ್ಮೆ ಡಾಕ್ಟರ್ ರಾಮಶೇಷನ್ ಅವರನ್ನು ಉತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ನಮಸ್ಕಾರ. ನಮಸ್ಕಾರ. ಇವರು ಯಾರು ಅಂತ ಹೇಳಿದ್ರೆ ನಂಜನಗೂಡು ತಿರುಮಲಾಂಬ ಅಂತ. ಈವಾಗ ಈ ಹೆಸರು ತುಂಬ ಜನಕ್ಕೆ ಪರಿಚಿತವಾಗಿದೆ, ಕೆಲವರಿಗೆ ಮಾತ್ರ ಗೊತ್ತಿತ್ತು. ಈಗ ಕರ್ನಾಟಕ ಲೇಖಕಿಯರ ಸಂಘದಲ್ಲೂ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲೆಲ್ಲ ಈ ನಂಜನಗೂಡು ತಿರುಮಲಾಂಬ ಅವರ ಕೊಡುಗೆ ಏನು ಅನ್ನೋದನ್ನು ಗುರುತಿಸಿ, ಗಮನಿಸಿ, ಗೌರವಿಸುವಂತಹ ಒಂದು ಪ್ರಸಂಗ ಬಂದಿದೆ. ತಿರುಮಲಾಂಬ ಅವರನ್ನು ಸ್ಮರಣೆ ಮಾಡಿಕೊಳ್ಳೋಣ. ಡಾಕ್ಟರ್ ರಾಮಶೇಷನ್ ಅವರು ಅವರನ್ನು ಪೂರ್ತಿ ಅಧ್ಯಯನ ಮಾಡಿದ್ದಾರೆ. ಅವರ ಬದುಕಿನ ಹಿನ್ನೆಲೆಯನ್ನು ಕುರಿತು, ಅವರು ಯಾತಕ್ಕೋಸ್ಕರ ಸಾಹಿತ್ಯಕ್ಕೆ ಬಂದರು, ಆಮೇಲೆ ತತ್ಕಾಲದ ಸಾಹಿತಿಗಳು ಹೇಗೆ ಇವರ ಸಾಹಿತ್ಯವನ್ನು ಗಮನಿಸಿದ್ರು, ಇದೆಲ್ಲದರ ಬಗ್ಗೆ ಅವರು ಒಂದು ಚೊಕ್ಕವಾದಂತಹ ಒಂದು ಪರಿಪೂರ್ಣವಾದಂತಹ ಚಿತ್ರವನ್ನು ಕೊಡ್ತಾರೆ ಅವರು. ನಮಸ್ಕಾರ ಸರ್. ಹೇಳಿ. ನಂಜನಗೂಡು ತಿರುಮಲಾಂಬ ಅವರ ಸ್ಮರಣೆ ಮಾಡಿಕೊಳ್ಳೋಣ. ಈ ಒಂದು ಅವಕಾಶ ಮತ್ತೆ ನೀವು ಕಲ್ಪಿಸಿಕೊಟ್ಟಿದ್ದೀರಿ ಲೀಲಾಜಾಲದ ಮೂಲಕ. ಎಲ್ರಿಗೂ ಕೂಡ ನನ್ನ ಕೃತಜ್ಞತೆಯ ನಮಸ್ಕಾರಗಳನ್ನ ಅರ್ಪಿಸ್ತೇನೆ. ಈಗ ನನಗೆ ತಾವು ಕೊಟ್ಟಿರೋ ವಿಷಯ ಹಾಗೂ ಆದೇಶ ಇರೋದು ಒಬ್ಬ ತುಂಬ ಹಿರಿಯೇ ಆಗಿದ್ದಂಥ ವ್ಯಕ್ತಿ ನಂಜನಗೂಡು ತಿರುಮಲಾಂಬ ಅವರ ಬಗ್ಗೆ ಕುರಿತು ಕೆಲವು ಮಾತನಾಡೋದಂಥ ಒಂದು ಅವಕಾಶವನ್ನು ಕೊಟ್ಟಿದ್ದೀರಿ. ನಾವು ಬಹಳ ಹಿಂದಿನ ಇದರಲ್ಲಿ ಕೇಳಿದ್ದೇವೆ, ಕಂತಿ ಇವರನ್ನೆಲ್ಲ ಕೇಳಿದ್ದೇವೆ. ಆಮೇಲೆ ವೇದಗಳ ಕಾಲದಲ್ಲಿ ಮೈತ್ರೇಯಿ, ಗಾರ್ಗಿ ಇವರನ್ನೆಲ್ಲ ಕೇಳಿದ್ದೇವೆ. ಕಂತಿನ ಕೇಳಿದ್ದೇವೆ. ಹೌದು, ಕನ್ನಡ ಸಾಹಿತ್ಯದಲ್ಲಿ ಕಂತಿ ಇದು ನಿಮ್ಗೆ ಗೊತ್ತೇ ಇದೆ, ಸಂವಾದ ಅದೆಲ್ಲ ಇದೆ. ಹಾಗೆಯೇ ಸಂಚಿಯ ಹೊನ್ನಮ್ಮ ಅಂತ ಒಬ್ಬಳಿದ್ಲು ಮಹಾತಾಯಿ, ಚಿಕ್ಕದೇವರಾಜ ಒಡೆಯರ ಕಾಲದಲ್ಲಿ 1700 ಶತಮಾನ 17-18 ತುಂಬ ಖ್ಯಾತಿವೆತ್ತ ಹೆಸರು. ತುಂಬ ಒಳ್ಳೆ ವ್ಯಕ್ತಿ. ಹದಿಬದೆಯ ಧರ್ಮ ಅಂತ ಬರೆದಿದ್ದಾಳಲ್ಲ ಆತ. ಅವಳು ಚಿಕ್ಕದೇವರಾಜ ಒಡೆಯರ ಪಟ್ಟದರ್ಶಿಯಾದಂಥ ದೇವರಾಜಮ್ಮಣ್ಣಿಯವರಿಗೆ ಸ್ನೇಹಿತಲಾಗಿದ್ಲು. ಅದಲ್ಲದೆ ಶೃಂಗಾರಮ್ಮ ಇವರೆಲ್ಲನೂ ಆಗಿನ ಕಾಲದ ಕವಿಯತ್ರಿ ಕೆಲವರಿದ್ದರು ಅಂತ ನಮಗೆ ತಿಳಿದು ಬರುತ್ತೆ. 18-19 ಶತಮಾನದಲ್ಲಿ ಮಹಿಳಾ ಒಂದು ಈ ಜಾಗೃತಿ, ಒಂದು ಸಾಹಿತ್ಯ ರಚನೆ ಆಧುನಿಕ ಕಾಲದಲ್ಲಿ ಇನ್ನೂ ಕೇವಲ ಭೋಗದ ವಸ್ತು ಅಲ್ಲ ಹೆಣ್ಣು. ಅದನ್ನು ವಚನಕಾರರೇ ಹೇಳಿದ್ದಾರೆ 12ನೇ ಶತಮಾನದಲ್ಲಿ. ಇವರು ಅದನ್ನು ಮತ್ತೆ ರಿನೈಸೆನ್ಸ್, ಪುನರ್ಜಾಗೃತಿ ಅಂತೇವಲ್ಲ ಹಾಗೆ ಮಾಡಿದ್ರಲ್ಲ. ಅದರಲ್ಲಿ
ತಿರುಮಲಾಂಬ ಅವರದ್ದು ಪಾತ್ರ ಸ್ವಲ್ಪ ಹಿರಿದಾದ್ದೇನೆ. ಅವರಿಗೆ ಮನಸ್ಸಿಗೆ ಎಷ್ಟು ನೋವಿತ್ತೋ ಆ ನೋವನ್ನು ಮರೆತು ಅದುಮೆ ಹಾಕಿ ತಂದೆ ಕೊಟ್ಟಂಥ ಒಂದು ಪ್ರೋತ್ಸಾಹದಿಂದ ಅರಳಿತು. ಆ ನೋವಿನಲ್ಲಿ ಅರಳಿದ ಹೂವು ಅಂತ ನಾವು ಹೇಳಬೇಕಾಗತ್ತೆ ತಿರುಮಲಾಂಬ ಅವ್ರನ್ನ. ಏನು ನೋವೇನು ಉಂಟಾಯಿತು? ನೋವೇನು ಚಿಕ್ಕ ವಯಸ್ಸಲ್ಲೆಲ್ಲ ಹೇಳಿ ಮದುವೆ, ಆಮೇಲೆ ವೈಧವ್ಯ, ಆಗಿನ ಕಾಲದಲ್ಲಿ ಅದೆಲ್ಲ ಸ್ವಲ್ಪ ಕಷ್ಟಕರವಾದಂಥ ದಿನಗಳು. ಅದಾದಮೇಲೆ ಆ ಹೆಣ್ಣಿಗೆ ಹೊರಗಡೆ ಬರೋದಕ್ಕೂ ಕೂಡ ಒಂದು ಹಿಂದೆ ಮುಂದೆ ಆಗ್ತಕ್ಕಂಥ ಮನಸ್ಸು, ಅವಕಾಶ ಇರಲ್ಲ. ಭರ್ತ್ಸನೆಗಳು ಅಂತ ನಾವು ಹೇಳ್ತೀವಿ ಅದಕ್ಕೆ. ಅದು ಸಾಮಾಜಿಕವಾಗಿ ತುಂಬ ಕಠೋರವಾದಂಥ ವಾತಾವರಣ ಈಡಾಗ್ತಾ ಇದ್ಲು. ಅದನ್ನು ಗಮನಿಸಿದಾಗ ಈಗ ತುಂಬ ಚೆನ್ನಾಗಿ ಈಗ ಸುಧಾರಿಸಿದೆ ಅಂತ ಅನಿಸುತ್ತೆ. ಅದು ಆಗ ಬಹಳ ನೋವು ಅನುಭವಿಸಿದ್ದಾರೆ ಅವರು. ಕಷ್ಟ ಆಯಿತು. ತಿರುಮಲಾಂಬ ಅವರು ಅದು ಆ ಗ್ರಂಥಮಾಲೆ ಹೆಸರು ಹಾಗೇನೆ, ಸತಿ ಹಿತೈಷಿಣಿ ಗ್ರಂಥಮಾಲೆ ಅಂತ. ಹೆಣ್ಣು ಮಕ್ಕಳಿಗೆ ಒಳ್ಳೆಯದಾಗಲಿ, ವಿಶೇಷವಾಗಿ ಸ್ತ್ರೀ ಪ್ರಧಾನ ಸಾಹಿತ್ಯ ಯಾವ ರೀತಿ ಇದ್ದರೆ ಒಳ್ಳೆಯದು. ಅಫ್ಕೋರ್ಸ್ ಅವರ ಸಾಹಿತ್ಯದಲ್ಲಿ ಬಹಳ ಫೇತ್ಫುಲ್ ಆಗಿರಬೇಕು, ನಂಬಿಕೆ ಇರಬೇಕು, ಬಗ್ಗಿ ನಡೀಬೇಕು, ಅನೇಕ ರೀತಿ ಇರ್ಬೋದು, ಅದು ಇರಲಿ. ಆದರೆ ಮಾತಾಡೋ ಹಾಗೆ ಮಾಡಿದ್ರಲ್ಲ, ಒಂದು ಹೆಣ್ಣು ಮಾತಾಡೋ ಹಾಗೆ ಮಾಡಿದ್ರಲ್ಲ, ಅದು ತಿರುಮಲಾಂಬ ಅವರಿಗೆ ಸಲ್ಲುತ್ತೆ ಅಂತ ನಾವು ಹೇಳ್ಬೋದು. ಶ್ರೇಯಸ್ಸು ಸಲ್ಲುತ್ತೆ. ಅಫ್ಕೋರ್ಸ್ ತಮಗೆ ಮೇಡಮ್ ಹತ್ರ ಮಾತಾಡುವಾಗ ಗೊತ್ತಾಯಿತು ಆ ಪ್ರಶಸ್ತಿ ಈಗ ಅಷ್ಟು ಪ್ರಚಲಿತವಾಗಿಲ್ಲ ಅಂತ. ಹಿಂದೆ ಎಲ್ಲ ತಿರುಮಲಾಂಬ ಪ್ರಶಸ್ತಿ ಅಂತ ಕೊಡ್ತಾ ಇದ್ದರು ಮಹಿಳಾ ಸಾಹಿತ್ಯ. NM ಕಾಲೇಜಲ್ಲಿ ಡಾಕ್ಟರ್ CN ಮಂಗಳ ಅವರೇ ಆರಂಭ ಮಾಡಿದ್ರು. CN ಮಂಗಳ ಅವ್ರದ್ದೇನೆ ಅವರು ಒಂದು ಸತಿ ಅದನ್ನು ಹೇಳ್ಕೊಂಡಿದ್ದು. ಒಂದೊಂದು ಸತಿ ಅವರು ತಿರುಮಲಾಂಬ ಅವರು ದುರ್ದೈವವಶಾತ್ ಇವಾಗ ಇಲ್ಲ ಅನ್ನೋ ರೀತಿ ಅವರು ಒಂದು ಲೇಖನವನ್ನೇ ಬರೆದುಬಿಟ್ಟಿದ್ರು. ಅದನ್ನು ಆ ತಾಯಿ ಓದ್ಕೊಂಡಿದ್ದಾಳೆ ನಂಜನಗೂಡಿನಲ್ಲಿ. ಆಮೇಲೆ ಇದ್ದಾರೆ ಅಂತ ಗೊತ್ತಾಗ ಮನಸ್ಸಿಗೆ ಸ್ವಲ್ಪ ಸಾಕಷ್ಟು ನೋವು ಆಯಿತು. ಆ ಹಿರಿಯ ಜೀವಕ್ಕೆ ನಾನು ನೋಯಿಸ್ಬಿಟ್ನಲ್ಲ ಅಂತ ಅನ್ನೋ ರೀತಿಯಿಂದ ಇವ್ರಿಗೂ ನೋವಾಯಿತು, ಅವ್ರಿಗೂ ಆಯಿತು. ನೇರ ಇದಕ್ಕೆ ನಂಜನಗೂಡು ಹೋಗಿ ನಾನು ಯಾಕಮ್ಮ ಸತ್ತೋಳನ್ನು ನೋಡೋಕ್ಕೆ ಬಂದೆ ಅಂತ ನೇರವಾಗಿ ಹೇಳಿದ್ದಾರೆ ಅವರು. ಯಾಕಮ್ಮ ಸತ್ತೋಳನ್ನು ನೋಡೋಕ್ಕೆ ಬಂದೆ, ಹೀಗೆ ಅವರು ನೇರವಾಗಿ ಮಾತಾಡ್ತಾ ಇದ್ರು. ಇಲ್ಲ ಇದು ಏನೇನೋ ಅಚಾತುರ್ಯವಾಯಿತು, ಕ್ಷಮಿಸ್ಬೇಕು ಎಲ್ಲ. ಆಮೇಲೆ ಸ್ವಲ್ಪ ಇದಾಯಿತು. ಅಂಥ ತಿರುಮಲಾಂಬ ಅವ್ರದ್ದು ನಾವು ಮಾತನಾಡುವಾಗ ಮಹಿಳಾ ಸಾಹಿತಿ ತಿರುಮಲಾಂಬ ನೋಡುವಾಗ ಒಂದು ವಸ್ತುತಃ ಮಂಗಳ ಅವರಿಗೆ ತುಂಬ ಕಳಕಳಿ ಇತ್ತು. ಅವರು ಸ್ತ್ರೀ ಪರವಾದಂಥ ದೊಡ್ಡ ಹೋರಾಟವನ್ನೇ ಮಾಡಿದ್ರು, ಚಳವಳಿಯಲ್ಲಿ ಭಾಗವಹಿಸಿದ್ರು, ತುಂಬ ಕೆಲಸ ಮಾಡಿದ್ರು. ಆದರೆ ಇದೊಂದು ಅಚಾತುರ್ಯ. ನೀವು ಅದರಿಂದಾಗಿ ಒಂದು ಅಂಶ ನಮಗೆ ನಾನು ಅದನ್ನು ಬರ್ಕೊಂಡೆ. ಒಂದು, ತಿರುಮಲಾಂಬ ಅವರ ಹಾಗೆಯೇ ಅವರಿಗಿದ್ದ ಇನ್ನೂ ಬಹುಮುಂಚೆ ಚಿಕ್ಕದೇವರಾಜ ಒಡೆಯರ ಕಾಲದಲ್ಲಿ ಸ್ವಲ್ಪ ಕನ್ನಡ ಸಾಹಿತ್ಯ ತನ್ನ ಶ್ರೀಮಂತಿಕೆ ಮೆರೀತು. ತಮಗೆ ಗೊತ್ತಿದೆ, ಗೀತಗೋಪಾಲ ಅವೆಲ್ಲ ಒಳ್ಳೊಳ್ಳೆ ಕೃತಿಗಳು ಕೂಡ. ಅವರೇ ಸ್ವತಃ ಸಂಗೀತದಲ್ಲೂ ಕೂಡ ವಿದ್ವಾಂಸರಾಗಿದ್ದರು ಚಿಕ್ಕದೇವರಾಜ ಒಡೆಯರು. ಸಂಚಿ ಹೊನ್ನಮ್ಮ, ಅದು ಒಂದು ಜ್ಞಾಪಕ ಬರುತ್ತೆ. ಮೈಸೂರಿನ ಜಿಲ್ಲೆ ಯಳಂದೂರಿನ ಒಕ್ಕಲಿಗ ಹೆಣ್ಮಗಳಾಗಿ ಸಂಚಿ ಹೊನ್ನಮ್ಮ. ಒಬ್ಬ ಉತ್ತಮ ಒಂದು ವಿಶ್ವಾಸಿ ಹೆಣ್ಣು ಹೇಗಿರಬೇಕು, ಆ ನಂಬಿಕೆಗೆ ಅಚ್ಚುಕಟ್ಟಾಗಿ ನಡಿಬೇಕು, ಅದನ್ನು ನಮ್ಮ ಕೃಷ್ಣನೇ ಗೀತೆಯಲ್ಲೂ ಹೇಳ್ಬಿಟ್ಟೆ, ಸ್ತ್ರೀಷು ತುಷ್ಟಾಸು ವಾರ್ಷ್ಣೇಯ ವರ್ಣಸಂಕರ ಕಾರಕೈ ಅಂತ. ಆಗದೇ ಇರೋಗಿ ಬಿಡಬಾರ್ದು. ಹೆಣ್ಣನ್ನು ಚೆನ್ನಾಗಿ ನೋಡ್ಕೋಬೇಕು, ಅವಳು ಸೆಕ್ಯೂರಿಟಿನ ಬೇಕು, ಅವಳು ನೋಡ್ಕೋಬೇಕು, ಮಾನವೀಯತೆ ಇರಬೇಕು, ಅವಳು ಚಿಕ್ಕಂದಿನಿಂದ ಹಿಡಿದು ಕೊನೆ ತನಕ ಅವಳನ್ನ ಹಾಗೆ ನೋಡ್ಕೋಬೇಕು ಅನ್ನೋದೇ ನಮ್ಮ ಮೊದಲಿನಿಂದಲೂ ಇರ್ತಕ್ಕಂಥದ್ದು ನಾವು ಕೊಟ್ಟಿರೋ ಮರ್ಯಾದೆ ಅಲ್ವೇ. ಅದರಿಂದಾಗಿ ಆ ಸಂಚಿ ಹೊನ್ನಮ್ಮ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಹದಿಬದಿಯ ಧರ್ಮ ಅಂತ ಒಂದು ಸಾಂಗತ್ಯ ಕಾವ್ಯನ ಬರೆದಿದ್ದಾಳೆ. ಸಾಂಗತ್ಯ ಅಂತ ನಾವು ಹಾಡ್ತೀವಿ, ಹಾಡುಗಬ್ಬ ಅಂತ ಕರಿತೀವಿ. ರತ್ನಾಕರ ವರ್ಣಿ ಇವರೆಲ್ಲ ಸಾಂಗತ್ಯವನ್ನು ಸಾಕಷ್ಟು ಮಾಡಿದ್ದಾರೆ ನೋಡಿ. ಹದಿಬದಿಯ ಧರ್ಮ ಅಂತ ಅವಳು ಸಂಚಿ ಹೊನ್ನಮ್ಮ 1680 ಒಡೆಯರ ಸಂಚಿ ಉಳುಗದಲ್ಲಿದ್ಲು. ಅಂದರೆ ಪುಟ್ಟದಾದ ಒಂದು ಚೀಲ ವಿಳೆದಲ್ಲೇ ಮಡಿಸ್ಕೊಡ್ತಕ್ಕಂಥ ಒಂದು ಇದು ಬೌದ್ಧಿಕ ತಳಹದಿಗೆ ಹಿಡಿದ ಕನ್ನಡಿ ಆ ಹದಿಬದಿಯ ಧರ್ಮ ಅನ್ನೋದು. ಅದರಲ್ಲಿ ಪಟ್ಟದ ರಾಣಿ ದೇವರಾಜಮ್ಮಣ್ಣಿ ಬಾಲ್ಯ ಸ್ನೇಹಿತೆ ಅವಳು ಸಂಚಿ ಹೊನ್ನಮ್ಮ. ಅದು ಒಂದು ಆ್ಯಡೆಡ್ ಪ್ಲಸ್ ಪಾಯಿಂಟ್. ನಮಗೆ ಮೊದಲು ಜ್ಞಾಪಕ ಬರೋದು ಅಕ್ಕಮಹಾದೇವಿ, 12ನೇ ಶತಮಾನದ ಹೆಣ್ಣನ್ನು ಮಾತಾಡೋ ಹಾಗೆ ಮಾಡಿದವಳು ಅಕ್ಕಮಹಾದೇವಿ. ಅದನ್ನು ಮಾತ್ರ ನಾವು ಮರೆಯೋ ಹಾಗಿಲ್ಲ. ಇತರ ವಚನಕಾರ್ತಿಯರ ಒಂದು ಬಿಟ್ಟರೆ ಕೆಲವರೆಲ್ಲ ವಚನಕಾರ್ತಿಗಳು ಆಗಿ ಹೋಗಿದೆ. ಈವನ್ ಇನ್ಕ್ಲೂಡಿಂಗ್ ಬಸವಣ್ಣನವರ ಹೆಂಡತಿ ಕೂಡ, ಅವರು ಕೂಡ ಒಳ್ಳೆ ವಚನಕಾರ್ತಿ. ನೀಲಲೋಚನೆಯ ವಚನಗಳು ಅಂತಲೇ ಒಂದು ಪುಸ್ತಕ ಬಂದಿದೆ. ಹಾಗೆ ಕನ್ನಡದಲ್ಲಿ ಕೃತಿ ರಚನೆ ಸ್ತ್ರೀಯರ ದೊರೆಯತಕ್ಕಂಥದ್ದು 18ನೇ ಶತಮಾನದ ಸುಮಾರಿಗೆ. ಆಮೇಲೆ
ಆಮೇಲೆ ಚಿಕ್ಕದು 12 ಆದಮೇಲೆ 18 ತನಕ ನಮಗೆ ಅಷ್ಟೊಂದು ಅಲ್ಲ, ನೀವಾಗಲೇ ಹೇಳ್ತಿದ್ರಿ ಇದಕ್ಕಿಂತ ಪೂರ್ವದಲ್ಲಿ ಕಂತಿ ಅಂತ ಅವರೆಲ್ಲ ಕವಯತ್ರಿ ಇದ್ರಲ್ಲ. ಹೆಚ್ಚಿಗೆ ಅವರದ್ದು ಪೂರ್ಣ ಕಾವ್ಯಗಳು ಸಿಕ್ಕಿಲ್ಲ. ಮೈತ್ರೇಯಿ ಗಾರ್ಗಿ ಅವರು ಹೋಮ ವಿಧಿಗಳ ಬಗ್ಗೆ ಕೂಡ ಮಾತಾಡಿದ್ದಾರೆ ಅವರು, ಅದು ಬಹಳ ಪ್ರಾಚೀನ ಅಲ್ವಾ. ಅದರಿಂದಾಗಿ ಕನ್ನಡ ನಾಡಿ ಹೀಗೆ. ಸೊ ಹದಿಬದಿಯ ಧರ್ಮ ಹೊನ್ನಮ್ಮನನ್ನು ಕುರಿತು ಹೇಳೋ ಹಾಗೆ ಒಂದು ಮಾತು, ಒಂದು ಹಾಡು, ಒಂದು ಪದ್ಯ ನಮಗೆ ಯಾವಾಗಲೂ ಎಲ್ರಿಗೂ ಜ್ಞಾಪಕ ಇದೆ. ನಿಮ್ಗೆ ಗೊತ್ತಿರುತ್ತೆ. ಪೆಣ್ಣಲ್ಲವೇ ನಮ್ಮನ್ನೆಲ್ಲ ಪಡೆದ ತಾಯಿ, ಪೆಣ್ಣಲ್ಲವೇ ಪೊರೆದವಳು, ಪೆಣ್ಣು ಪೆಣ್ಣೆಂದೇಕೆ ಬೀಳುಗಳೆವರು, ಕಣ್ಣು ಕಾಣದ ಗಾವಿಲರು ಅಂತಲ್ಲ. ಗಾವಿಲರು ಅನ್ನೋದು ಇಂಪಾರ್ಟೆಂಟ್, ಕ್ರಿಯಾಶೀಲವಾದ್ದು ಅಲ್ವೇ. ಅದರಿಂದಾಗಿ ನಮ್ಮೆಲ್ಲರನ್ನೂ ಹಣದಾಕಿ ಹೆಣ್ಣು ಅಂತಂದಾಗ ನಾವು ಶುರು ಮಾಡಿದೆ ಲಕ್ಷ್ಮೀ ಅಷ್ಟೋತ್ರ ಓಂ ಪ್ರಕೃತಿಯೇ ನಮಃ ಅಂತೀವಿ. ಆ ಲಕ್ಷ್ಮೀ ಅಷ್ಟೋತ್ರದ ಪ್ರಕಾರ ಪ್ರಕೃತಿಯೇ ನಮಃ ಸರಿ ಇಲ್ಲದೆ ಹೋದ್ರೆ ಅವಾಗ ವಿಕೃತಿಯೇ ನಮಃ ಆಗುತ್ತೆ. ಅದರಿಂದ ನಾವು ವಿದ್ಯಾಯೇ ನಮಃ ತೊಗೊಂಬರ್ಬೋದು ಅಥವಾ ಸುಕೃತಿಯೇ ನಮಃ ಮಾಡ್ಬೋದು. ಅದರಿಂದಾಗಿ ಹೊನ್ನಮ್ಮ ಆಕೆಯ ಈ ಒಂದು ಪದವನ್ನು ಒಂದು ಪದ್ಯವನ್ನು ಜ್ಞಾಪಿಸ್ಕೊಂಡು ಅದೇ ರೀತಿ ನಮ್ಮ ತಿರುಮಲಾಂಬ ಅವರು ಮನಸ್ಸಿಗೆ ಅನಿಸುತ್ತೆ. ನಂಜನಗೂಡಲ್ಲಂಥ ಒಂದು ಆಗಿನ ಕಾಲದಲ್ಲಿ ನಂಜನಗೂಡು ಮೂಲೆಯಲ್ಲಿದ್ದಂತೆ, ಮೈಸೂರು ಜಿಲ್ಲೆಗೆ ಸೇರಿದರೂ ಕೂಡ ನಂಜನಗೂಡು ಎಷ್ಟೊಂದು ಇನ್ನೂ ಮುಂದುವರೆದಿರಲಿಲ್ಲ ನೋಡಿ ಅಲ್ವೇ. ತಿರುಮಲ ಈಶ್ವರ ದೇವಸ್ಥಾನ, ಶ್ರೀಕಂಠೇಶ್ವರ ದೇವಸ್ಥಾನ ಎಳೆದು ಲಾಗಾಯತಿನಿಂದ ಇದೆ. ಅದರಿಂದಾಗಿ ತಿರುಮಲಾಂಬ ಅವರು ತಮ್ಮ ಹುಟ್ಟೂರನ್ನು ಬಿಟ್ಟು ಹೊರಗಿನ ಜಗತ್ತಿಗೆ ಹೆಚ್ಚಿಗೆ ಕಾಣಿಸ್ಕೊಳ್ಳೇ ಇಲ್ಲ. ಕೆಲಸ ಮಾತ್ರ ಸಾಕಷ್ಟು ಮಾಡಿದರು ತೆರೆಯ ಮರೆಯಲ್ಲಿ. ತಿರುಮಲಾಂಬ ಅವರು ಎಷ್ಟು ದಿನ ಮೌನವಾಗಿ ಬದುಕಿದರು. ಮೌನದಲ್ಲಿ ನೋವಿನಲ್ಲೇ ನೋವನ್ನೆಲ್ಲ ಹುದುಗಿಸ್ಕೊಂಡು ಬದುಕಿದ್ರಲ್ಲ, ಮಾತಾಡುವಾಗ ಹಾಗೆ ಇರಬೇಕಾದ ಎಚ್ಚರವನ್ನು ಕುರಿತು ನಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಸೊ ಅವರು ಹುಟ್ಟಿದ್ದು 25/3/1887. ಅವರು ನಿಧನ ಹೊಂದಿದ್ದು 31/8/1982. 95 ವರ್ಷ ಆಕೆ ಬದುಕಿದ್ಲು. ಸ್ವಾತಂತ್ರ್ಯ ಪೂರ್ವದಲ್ಲೇ ನಡೆಸಿದ ಸಾಹಿತ್ಯ ಕೈಂಕರ್ಯವನ್ನು ನಡೆಸಿದಂಥ ಮಹಿಳೆ. ಹಳೆಯ ಮೈಸೂರಿನ ನಂಜನಗೂಡಿನ ಒಂದು ಇದು ಪ್ರಭಾವ, ಸುತ್ತಮುತ್ತ ನಂಜನಗೂಡು, ಕಪಿಲಾ ನದಿ, ಅದು ಇದು ನಿಮಗೆ ಗೊತ್ತಿದೆ. ಪ್ರಕೃತಿಯ ಒಂದು ಇರತಕ್ಕಂಥದ್ದು ಕೂಡ ಮನೆಯಲ್ಲಿ ನೋಡಿದ್ರೆ ಸಾಂಪ್ರದಾಯಿಕ ಇದ್ದಂಥದ್ದು, ಶ್ರೀ ವೈಷ್ಣವ ಸಂಪ್ರದಾಯ, ರಾಮಾನುಜೀಯ ಸಂಪ್ರದಾಯ. ಹೀಗಾಗಿ ಆಕೆಯನ್ನು ಗ್ರಂಥಕರ್ತೆ, ಪತ್ರಿಕೆ ನಡೆಸಿದ್ದು, ಪತ್ರಿಕಾ ಸಂಪಾದಕಿ, ಪ್ರಕಾಶಕಿ, ತನ್ನದೇ ಆದ ಮುದ್ರಣ ವಹಿವಾಟನ್ನು ಕೂಡ ಆಗಿನ ಕಾಲದಲ್ಲಿ, ನಾವು ಈಗಿನ ಕಾಲದಲ್ಲಿ ಊಹಿಸ್ಕೊಳ್ಳೋದಕ್ಕೂ ಆಗಿನ ಕಾಲದಲ್ಲಿ ತಮಗೆ ಮನಸ್ಸಿಗೆ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದಾನೆ ಅಲ್ವಾ ಮೇಡಮ್ ಅಲ್ವೇ. ಅದರಿಂದ ಒಬ್ಬ ಹೆಣ್ಣು ಇಷ್ಟು ಮಾಡಿದಾಳ, ಒಂದು ಹೆಣ್ಣು ಮಾಡಿದಾಳಲ್ಲ, ಆ ನೋವನ್ನು ಅದುಮ್ಕೊಂಡು, ತನ್ನ ಬಾಳಿನಲ್ಲಿ ಉಂಟಾದ ನೋವುಗಳನ್ನು ಅದುಮ್ಕೊಂಡು. ಸೊ 25/3/1887 ತಿರುಮಲಾಂಬ ಹುಟ್ಟಿ ಜನಿಸಿದಂಥ ಇದು ಮೈಸೂರಿನ ಒಬ್ಬರ ಅಡ್ವೊಕೇಟನ್ನು ಮದುವೆ ಆಗಿದ್ದು. 10-12 ಮೈಲಿ ನಂಜನಗೂಡಿಗೂ ಮೈಸೂರಿಗೂ ನಮ್ಮಂದೆ ತಿರುಮಲಾಂಬ ಹೊಸಗನ್ನಡದ ಅರುಣೋದಯದ ಒಬ್ಬ ಲೇಖಕಿ. ಎಷ್ಟು ಬೇಗ ಹೋಗ್ಬಿಟ್ರು ಬಾಬಾ. ಪತ್ರಿಕಾ ಮಾಡಲೇ ಇಲ್ಲ. ಆ ಒಂದು ಮೂಲ ಭಾಷೆ ತಮಿಳು, ಊರಿನ ಪರಿಸರದ ಕನ್ನಡದ ಬಗ್ಗೆ ತಿರುಮಲಾಂಬ ವಿಶೇಷವಾದ ಪ್ರೀತಿ ಇತ್ತು. ಕನ್ನಡ ತಮಿಳಿನ ಜೊತೆಗೆ ತೆಲುಗು ಭಾಷೆ ತುಂಬ ಚೆನ್ನಾಗಿ ಅವರಿಗೆ ಬರ್ತಾಯಿತ್ತು. ಸಂಸ್ಕೃತದ ಹಿನ್ನೆಲೆ ಭಾಳ ಚೆನ್ನಾಗಿತ್ತು. ದಿವ್ಯ ಪ್ರಬಂಧ ಆ್ಯಸ್ ವೆಲ್ ಆಸ್ ಸಂಸ್ಕೃತ, ನಾವು ಅದನ್ನು ಉಭಯ ವೇದ ಅಂತಂತ ಕರೀತೇವೆ. 4 ದಿವ್ಯ ಪ್ರಬಂಧ ಹಾಗೂ ಸಂಸ್ಕೃತ ವೇದವ್ಯಾಸಕೃತ ಭಾಷೆಗಳು ಏನಿದೆಯೋ ಅದೆಲ್ಲ ನೋಡಿದಾಗ ಉಭಯ ವೇದ ಅಂತಂತ ಕರಿತೇವೆ. 1987 ಬಾಲ್ಯ ವಿವಾಹ ಆವಾಗ ಸಹಜವಾಗಿದ್ದದ್ದು ನೋಡಿ. ಅವ್ರಿಗೆ 10ನೇ ವಯಸ್ಸಿನಲ್ಲಿ ಮದುವೆ ಆಯಿತು. ಅಂದರೆ 1887ಕ್ಕೆ 10 ಸೇರಿಸಿದ್ರೆ 1897ಕ್ಕೆ ಮದುವೆ ಆಯಿತು. ದುರದೃಷ್ಟವಶಾತ್ 14ನೇ ವಯಸ್ಸಿನಲ್ಲಿ ಆಕೆ ಪತಿಯನ್ನು ಕಳ್ಕೊಂಡ್ಳು. ಅಲ್ಲಿಗೆ ಮುಗೀತು. ಚಿಕ್ಕ ವಯಸ್ಸಿನ ಬಾಲಕಿಗೆ ಒಂದು ಆಘಾತವೇ ಆಯಿತು ಅಂತ ಹೇಳ್ತಾರೆ. ತಂದೆಯ ಸಕಾರಾತ್ಮಕ ಚಿಂತನ ಅದು ಅವ್ರನ್ನ ಕಾಪಾಡಿದ ಬೆಂಬಲ. ಅಷ್ಟರ ಮಟ್ಟಿಗೆ ಅವರು ತಾವೇನೇನು ಓದಿದ್ರು, ಅಡ್ವೊಕೇಟ್ ಆಗಿದ್ರು ತಂದೆ. ತಾವು ಏನೇನು ಚೆನ್ನಾಗಿ ಆ ಮನೆ ಇನ್ನೂ ಇತ್ತು, ಅದು ಈಗ ಮನೆ ಇದಾಗ್ತಾ ಇಲ್ಲ. ನಂಜನಗೂಡಿನ ಅವ್ರ ಮನೆಯೂ ಚೆನ್ನಾಗಿ ಇತ್ತು. ಆ ಶ್ರೇಷ್ಠತೆ ಏನೇನಿತ್ತೋ ರಾಮಾಯಣವಾಗಲಿ, ಏನು ಒಂದು ಅರಿವು ಮೂಡಿಸ್ಬಹುದೋ, ರಾಮಾಯಣ, ಮಹಾಭಾರತ, ವಾಲ್ಮೀಕಿ ಕುರಿತಂಥ ಚಿಂತನೆ, ಭಾಗವತ ವಾಚನ, ಅಧ್ಯಯನ ಇದ್ದಂಥ, ಅದಲ್ಲದೆ ಆಗ ಇದ್ದಂಥ ಅವರಿಗೆ ಇದಿದ್ದು ಸಂಪರ್ಕ ಇದ್ದದ್ದು ನಂಜನಗೂಡು ಶ್ರೀಕಂಠ ಶಾಸ್ತ್ರಿ, ಆಮೇಲೆ ಬೆಳ್ಳಾವೆ ಸೋಮನಾಥಯ್ಯ, ಬೆಳ್ಳಾವೆ ನರಹರಿ ಶಾಸ್ತ್ರಿ, ಎಂ ವೆಂಕಟಾದ್ರಿ ಶಾಸ್ತ್ರಿ, ಇವರದ್ದು ಸಾಹಿತ್ಯ ಬರ್ತಾಯಿತ್ತು ಅವಾಗ.
ವೃತ್ತಿ ನಾಟಕಗಳು ಅದೆಲ್ಲ ತಾವು ಕೇಳಿದ್ದೀರಿ. ಅದು ಬೆಳ್ಳಾವಿ ನರಹರಿ ಶಾಸ್ತ್ರಿಗಳದ್ದು ಬೇಕಾದಷ್ಟು ಕಂಪನಿ ನಾಟಕಗಳು ಅದರಲ್ಲಿ ಸಾಹಿತ್ಯ ಸಂಗೀತ ಎಲ್ಲ ಎರಡೂ ಇರುತ್ತೆ. ಅಲ್ಲಿ ಸಾಹಿತ್ಯವೂ ಇರುತ್ತೆ, ಸಂಗೀತವೂ ಇರುತ್ತೆ. ತುಂಬ ಸೊಗಸಾದ ಸಾಹಿತ್ಯವೂ ಇರುತ್ತೆ. ಆಗಿನ ಕಾಲದ ಒಂದು ಸಾಹಿತ್ಯ ಕಷ್ಟವೂ ಆಗುತ್ತೆ. ಫಾರ್ ಎಕ್ಸಾಂಪಲ್ ವರದಾಚಾರ್ಯರ ಅಭಿಜ್ಞಾನ ಶಾಕುಂತಲ ಈಗ ಅಭಿನಯಿಸಿದರೆ ಎಷ್ಟು ಜನ ಅದನ್ನು ಅರ್ಗಿಸ್ಕೋತಾರೋ ಅಂತ ಅನ್ಸುತ್ತೆ. ಅಂಥ ಸಾಹಿತ್ಯ ಅದರದ್ದೇನೆ ಅಲ್ವೇ. ಹಾಗೆ ನರಹರಿ ಶಾಸ್ತ್ರಿ ತಿರುಮಲಾಂಬ ವಿದ್ಯಾರ್ಥಿಯಾಗಿ ಅದನ್ನು ಕಥೆ ನಾಟಕಗಳನ್ನು ಅಭ್ಯಾಸ ಮಾಡು ಅಂತ ಹೇಳಿದಂತೆ ತಂದೆ. ಅಷ್ಟು ಚೆನ್ನಾಗಿ ಓದಿದ್ದಾರೆ. ತನ್ನ ನೋವನ್ನು ಮರೆತಲು, ಏನಾಗಿತ್ತೋ ಬಳೆ ಹೋಯ್ತಲ್ಲ, ಭಾಗ್ಯ ಹೋಯ್ತಲ್ಲ, ಲಲಾಟ ಲಿಖಿತ ಅಂತ ಅಂದ್ಕೊಂಡ್ಲು. ತಂದೆ ಕೊಟ್ಟಂಥ ಉತ್ಸಾಹ ಅದರಿಂದಾಗಿ ತನ್ನ ಪಾಡು ತಾನು ಅಭ್ಯಾಸವನ್ನು ಮುಂದುವರಿಸಿದ್ದಾರೆ. ಆತೆ ಅನುವರ್ತವಾದ ಅಧ್ಯಯನದಿಂದ ಆಂತರ್ಯವನ್ನು ಗಟ್ಟಿ ಮಾಡಿಕೊಳ್ತಾ ಇದ್ದಾಳಂತೆ. ಆಂತರ್ಯವನ್ನು ಗಟ್ಟಿ ಮಾಡಿಕೊಂಡ್ಲಂತೆ ಆ ತಾಯಿ ಬಾಲಕೆ. ಪಾಪ ಇದು ನಮ್ಮ ಗೋದಾದೇವಿಯನ್ನು ಕುರಿತು ವರವರ ಮುನಿಗಳು ಮಹಾಮುನಿಗಳು ಹೇಳ್ತಾರೆ, ಬಾಲ್ಯೇಪಿ ಪಕ್ವಚರಿತಾಂ ಭಜಚಿತ್ತ ಗೋದಾಮ್ ಅಂತಾರೆ. ಆ ಮಗು 5ನೇ ವರ್ಷಕ್ಕೇನೆ ಶುಡಿ ಕೊಡುತ್ತೆ ನಾಚಿಯಾರಲ್ಲ ಅವಳು. ಆ ಥರ ಈಗಿನ ನಮ್ಮ ಕಲಿಗಾಲದಲ್ಲಿ ಇಂಥ ಒಬ್ಬ ಹೆಣ್ಣು ತನ್ನನ್ನು ತಾನು ಏನು ನೋಯಿದು ಅದನ್ನು ಮರೆತು ಓದುವುದರಲ್ಲಿ ತಲೆಯಿಂದ ಮನಸ್ಸು ಪಕ್ವ ಮಾಡಿಕೊಂಡು ತಂದೆಯ ಪ್ರೋತ್ಸಾಹ ಅದೊಂದು ಭಾಳ ಮನಸ್ಸಿಗೆ ಪಕ್ಕಾಗದೆ ಮನಸ್ಸನ್ನು ಪಕ್ವ ಮಾಡಿಕೊಂಡು ಮನಸ್ಸನ್ನು ಪಕ್ವ ಬದುಕಿನಲ್ಲಿ ಉತ್ಸಾಹವನ್ನ ಚೈತನ್ಯವನ್ನ ಕಂಡುಕೊಂಡು ಅಲ್ವಾ. ಇತರರ ಮನಸ್ಸಿಗೂ ವಿಶೇಷತಃ ಹೆಣ್ಣು ಮಕ್ಕಳ ಮನಸ್ಸು ನನ್ನ ಹಾಗೆ ಇನ್ನೆಷ್ಟು ಜನ ನೊಂದಿದ್ದಾರೋ ಅದು ಅವರ ಆಲೋಚನೆ ಇದ್ದಂಥದ್ದು ತಿರುಮಲಾಂಬ. ಅದರಿಂದಾಗಿ ಮುನ್ನಡೆ ತಮ್ಮ ವೈಯಕ್ತಿಕ ಭವನದಲ್ಲಿ ಯಾವ ರೀತಿ ಕುಂದದೆ ಲೋಕದವರ ಒಂದು ಲೋಕದವರ ಕಷ್ಟ ಕಾರ್ಪಣ್ಯಗಳ ಕಡೆ ಗಮನ ಕೊಟ್ಟರಂಥವ್ರು. ಇದನ್ನು ಹೇಳ್ತಾರೆ. ಅವರ ತಂದೆ ಹೇಳ್ತಿದ್ದಾರಂತೆ, ನಿಂದೊಬ್ಬಳದು ಅಂತ ಹೇಳಬೇಡ, ಮೇಲೆ ಏನೇನಾಗಿದೆ ದಯವಿಟ್ಟು ಅದರ ಕಡೆ ಗಮನ ಕೊಡು. ಅದರಿಂದ ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ಕಣ್ಣು ಆಡಿಸು, ಅಲ್ಲಿ ಏನು ಕಷ್ಟ ಇದೆ ಅಂತ ನೋಡ್ಕೊ. ಆಮೇಲೆ ಏನೇನಾದರೂ ನಿನ್ನ ಕೈಲಿ ಏನಾದರೂ ಸಾಧ್ಯವೋ ಅದನ್ನು ಮಾಡೋಕ್ಕೆ ನಾನು ಪ್ರೋತ್ಸಾಹ ಯಾವಾಗಲೂ ಇದೆ. ಯಾಕೆಂದರೆ ಆಗಿನ ಕಾಲದಲ್ಲಿ ಹೊಸಲ ದಾಟೋದೇ ಕಷ್ಟವಿತ್ತವ ಏನೋ ಅಂತ ಅನಿಸುತ್ತೆ ಅದನ್ನ ವಾತಾವರಣದ ನೋಡಿದಾಗ. ಅದರಿಂದಾಗಿ ಶಿಕ್ಷಕಿಯಾಗಿ ಒಂದು ಇದೇ ತುಂಬಾ ಬೇಜಾರಾಗೋದು. ಮತ್ತೆ ಅಂಥ ಸಂದರ್ಭದಲ್ಲೂ ಕೂಡ ಒಂದು ಪ್ರೋತ್ಸಾಹ ಸಿಕ್ತಲ್ಲ ಅಂತ ಸಂತೋಷ. ನೋಡಿ, 10 ವರ್ಷ 14 ವರ್ಷಕ್ಕೆ ವಿಧವೆ ಆದ್ರೆ ಅವ್ರಿಗೆ ಜೀವನನೇ ಇಲ್ಲ ಅಂತ ಅಲ್ಲಿಗೆ ಇತಿಶ್ರೀ ಹಾಡ್ಬಿಡ್ತಾರೆ. ಆದ್ರೆ ತಂದೆ ಆದವರು ಮುಂದಿಂದ ನೋಡುವಂತ ಒಂದು ದಾರಿ ತೋರಿಸಿದ್ರಲ್ಲ, ಅದು ಸಮಾಜ ಮಾಡಿದ್ದೆ. ಇದು ಸಮಾಜ ಅದು ಮಾತ್ರ ಅವರ ಬದುಕಿನಲ್ಲಿ ಬಂದಂತ ಒಂದು ಫಿಲಿಪ್ ಅಂತಿರಲ್ಲ, ಇಟ್ ಆಡೆಡ್ ಟು ಹರ್ ಪರ್ಸನಾಲಿಟಿ ಟು ಗ್ರೋ. ಸೊ ದಿ ಕ್ರೆಡಿಟ್ ಗೋಸ್ ಟು ಹರ್ ಫಾದರ್. ಮೋಸ್ಟ್ಲಿ ಇಟ್ ಗೋಸ್ ಟು ಹಿಮ್. ಇಲ್ಲಿ ಶಿಕ್ಷಕಿಯಾಗಿ ಮೊದಲು ಅವರು ಬೆಳವಿನ ವೇಳೆಯಲ್ಲಿ ಆ ಕಡೆ ಈ ಕಡೆ ಇದ್ದಂಥ ಅಕ್ಕಪಕ್ಕ ಎಲ್ಲ ಮಕ್ಕಳನ್ನ ಕೂರಿಸ್ಕೊಂಡು ಅವರಿಗೆ ಒಂದು ಪಾಠ ಹೇಳೋಕ್ಕೆ ಶುರು ಮಾಡಿದಂತೆ ತಿರುಮಲಾಂಬ. ಮನೆಯ ಕ್ರಮೇಣ ಒಂದು ಪಾಠಶಾಲೆ ಆಗೋಯ್ತಂತೆ. ಮನೆಯೇ ಒಂದು ಹೇಳ್ತಾರೆ. ಆಗಿನ ಕಾಲದಲ್ಲಿ ನಾನು ಹಳೆ ಮನೆಗಳನ್ನು ಕೆಲವೆಲ್ಲ ನೋಡಿದೆ. ನಗರದಲ್ಲಿದ್ದೆ ನಾನು 81ರಿಂದ 82 ನಗರದಿಂದ ಹೋಗ್ತಾ ಇದ್ದೆ. ಅಲ್ಲೆಲ್ಲ ಓಡಾಡುವಾಗೆಲ್ಲ ಹೋಗ್ತಾ ಇದ್ದೆ. ನಂಜನಗೂಡು, ನಗರ, ಯಳಂದೂರು ಅಲ್ಲೆಲ್ಲ ಓಡಾಡ್ತಾ ಇದ್ದೆ. ಅವಾಗ ನೋಡಿದೆ. ಇಲ್ಲಿ ನಾನು ನೀರತ್ತಹಳ್ಳಿ ತುಂಬಿಕೊಂಡು, ಆದರೆ ಅಲ್ಲಿ ಇದ್ನಲ್ಲ ನಾನು LIC ವೃತ್ತಿಯಲ್ಲಿ. ಅದರಿಂದಾಗಿ ಓಡಾಡೋಕ್ಕೆ ಅವಕಾಶ ಆಯಿತು. ಸೊ ಮಕ್ಕಳಷ್ಟೇ ಇಲ್ಲ, ನೆರೆಹೊರೆ ಮಹಿಳೆಯರನ್ನು ಕೂಡ ತಮ್ಮ ಕೆಲಸ ಕಾರ್ಯಗಳನ್ನು ಆದಷ್ಟು ಜಾಗೃತಿಯಾಗಿ ಮುಗಿಸಿ ಮಕ್ಕಳೊಂದಿಗೆ ತಾವೂ ಕಲಿಯತೊಡಗಿದರು ಅಂತ ಆಗಿನ ಕಾಲದಲ್ಲಿ. ಆಕೆ ಮಾಡಿದಂಥ ಒಂದು ಕ್ರಾಂತಿ ಏನಿದೆ, ಸದ್ದಿಲ್ಲದೆ ಮಾಡಿದಂಥ ಕ್ರಾಂತಿ, ಶಿಕ್ಷಣ ಕ್ರಾಂತಿ ಇದ್ದಾಳೆ. ಶಿಕ್ಷಕಿಯಾಗಿ ಇದ್ದಾಳೆ. ವಾತಾವರಣವನ್ನು ತಿರುಮಲಾಂಬ ಹೇಗೆ ಮಾರ್ಪಡಿಸಿದರು ಅನ್ನೋದು ಗೊತ್ತಾಗುತ್ತೆ. ಕ್ರಮೇಣ ಶಾಲೆಯನ್ನು ಮಾತೃ ಮಂದಿರ ಅಂತ ಹೆಸರಿಟ್ರಂತೆ. ಅದು ಶಾಲೆ ಆಯಿತು, 5 ಜನ 6 ಜನ ಮಕ್ಕಳು, ಅದು 25 ಆಯಿತು. ಸುತ್ತಮುತ್ತ ಅವರವ್ರ ತಾಯಂದಿರು ಬಂದು ಸೇರ್ಕೊಂಡ್ರಂತೆ. ಬೆಳಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋರಂತೆ ಜೊತೆಗೆ. ಅದ್ರ ಮಾತೃ ಮಂದಿರ ಅಂತ ಆ ಶಾಲೆ ಮಾರ್ಪಟ್ಟಿದಂತೆ. ಆಮೇಲೆ ಹಾಗೇನೆ ತಮ್ಮ ಪರಿವಾರದ ವಿದ್ಯಾರ್ಥಿಗಳಿಗೋಸ್ಕರ, ಓದಕ್ಕೆ ಆಸೆ ಇರೋರಿಗೋಸ್ಕರ, ಮಕ್ಕಳಿಗೆ ಆಗೋ ಹಾಗೆ ನಮ್ಮ ರಾಜರತ್ನ ಮ್ಯಾಗೆ ಬಣ್ಣದ ತಗಳಿನ ತುತ್ತೂರಿ ಮಾಡಿದ್ರು. ಹಾಗೆ ಸನ್ಮಾರ್ಗದರ್ಶಿನಿ ಅಂತ ಒಂದು ಪತ್ರಿಕೆ ಆರಂಭಿಸಿದ್ದಾರೆ ತಿರುಮಲಾಂಬ ಅವರು. ಪತ್ರಿಕೆ ಆರಂಭಿಸೋದು ಬಹಳ ಕಷ್ಟ, ತಮಗೆ ಗೊತ್ತಿದೆ. ಎಲ್ಲ ರೀತಿಯಲ್ಲಿ ನೀವು ನೋಡಿದ್ದೀರಿ. ಪತ್ರಿಕೆ ನಡೆಸೋದು ಹೇಗೆ, ಪತ್ರಿಕೆ ನಡೆಸೋದು ತುಂಬ ಕಷ್ಟ ಇದೆ ಅಲ್ವಾ. ಎವ್ರಿ ಇಶ್ಯೂ ಶುಡ್ ಕಂಟೈನ್ ಸಮಥಿಂಗ್ ನ್ಯೂ ಆ್ಯಂಡ್ ಶುಡ್ ಕಂಟೈನ್ ಸಮಥಿಂಗ್ ಎಜುಕೇಟಿವ್, ಸಮ್ ಇನ್ಫಾರ್ಮೇಟಿವ್ ಆಸ್ ವೆಲ್ ಆಸ್ ಕಲ್ಚರಲ್ ಬ್ಯಾಕ್ಗ್ರೌಂಡ್. ಇಷ್ಟು ಇರಬೇಕಲ್ಲಿ ಅಲ್ವೇ. ಅದರಿಂದಾಗಿ ಸನ್ಮಾರ್ಗದರ್ಶಿನಿ ಅಂತ ಒಂದು ಪತ್ರಿಕೆನ ಆರಂಭಿಸಿದ್ರಂತೆ. ಇದು ಅವರ ಕರ್ತೃತ್ವ ಶಕ್ತಿ ಹೇಗಿತ್ತು, ಬದುಕನ್ನು ಸ್ವೀಕರಿಸಿದ ರೀತಿ ಗೊತ್ತಾಗುತ್ತೆ ನಮಗೆ. ಬದುಕು ಇರುವುದು ಸ್ವೀಕರಣೆಗೋಸ್ಕರ, ನಿರಾಕರಣೆಗಾಗಿ ಅಲ್ಲ ಅಂತ ಈ ಮಾತನ್ನು ಹೇಳಿರೋದು ಕಾರಣ. ನಿರಾಕರಣಮಸ್ತು ನಿರಾಕರಣಂ, ಅದು ಗೊತ್ತಿದೆ, ಉಪನಿಷದ್ ವಾಕ್ಯ. ಅದು ತಮ್ಮ ಒಂದು ಅಧ್ಯಯನದ ವೇಳೆಯಲ್ಲಿ
ತಮಗೆ ಇಷ್ಟವಾಗದ್ದನ್ನು ಬರೆದಿಡೋದು, ನಾ ಏನಾಗಬೇಕೋ ಅದನ್ನು ಬರೆದಿರ್ತಾ ಇದ್ದ ತಿರುಮಲಾಂಬ ರೂಢಿಸ್ಕೊಂಡಿದ್ದು ಆಗಿನ ಕಾಲದಲ್ಲಿ ಒಂದು ವಿಶೇಷ. ಅವರ ಚಿಂತನೆಗಳ ವ್ಯಾಪ್ತಿ ಒಳಗೂಡಿ ಬರಹಗಳ ವ್ಯಾಪ್ತಿ, ನಾಟಕ, ಕಾದಂಬರಿ, ಕಥೆ, ಭಕ್ತಿಗೀತೆ ರಚನೆಗೆ ಕೂಡ ಅವರು ಕೈ ಹಾಕಿದ್ದಾರೆ. ಅನೇಕ ಹಾಡುಗಳನ್ನು ಕೂಡ ತಿರುಮಲಾಂಬ ಅವರ ಕೀರ್ತನೆಗಳಂತೂ ನಾವು ಎಡಿಟು ಮಾಡಿದ್ದೀವಿ. ಆ ದಾಸಾಹಿತ್ಯದ ಸಮಗ್ರ ದಾಸಾಹಿತ್ಯದ ಒಂದು ಯೋಜನೆ ಬಂತಲ್ಲ, ಅವ್ರದ್ದು ಬಂದಿದೆ, ತಿರುಮಲಾಂಬ ಅವರ ಕೀರ್ತನೆಗಳು ಬಂದಿದೆ. ಅದರಿಂದಾಗಿ ಅದು ಆಕ್ರಮಿಸ್ತೊಳಗಿತ್ತು. ಗೀತೆಗಳಲ್ಲಿ ಒಂದು ಸಾಮಾಜಿಕ ಕಳಕಳಿ ಹೇಗಿರಬೇಕು, ಸಮಾಜ ಮೌಲ್ಯ ಹೇಗಿರಬೇಕು ಅನ್ನೋದು ಚಿಂತನೆ, ಶಾಶ್ವತ ಮೌಲ್ಯ ಯಾವಾಗಲೂ ಹಾಗೆ ಇರಬೇಕು ಅನ್ನೋದ್ರ ಚಿಂತನೆ ಇರ್ತಕ್ಕಂಥದ್ದು. ಮಾತೃಮಂದಿರ ಅನೇಕ ರೀತಿ ಸಬೀಕರಣ ಯಥೇಚ್ಛ ರೀತಿಯಲ್ಲಿ ಸೇರಿಸ್ತಾ ಇತ್ತಂತ ಹೇಳ್ತಾರೆ. ಹಿರಿಯವರೆಲ್ಲ ಹೇಳ್ತಾ ಇದ್ರು, ಆಗಿನ ಕಾಲದಲ್ಲಿ ಹಿರಿಯವರು 1982, ನಮ್ಮ ಕಾಲದಲ್ಲಿ 1982ಕ್ಕಾಗಿ ನಾವು ನೋಡ್ತಾ ಇದ್ವಿ ಕೆಲವೆಲ್ಲ ಇವ್ರನ್ನೆಲ್ಲ. ಅದರಿಂದಾಗಿ ಒಂದು ರೀತಿ ಆಮೇಲೆ ಇದು ಶಿಕ್ಷಕಿಯಾಗೆ ಆಯಿತು. ಸ್ಕೂಲು ಕಾಲೇಜ್ ತನಕ ಹೋಗಿಲ್ಲ ಅವರು. ಎಳೆ ಮಕ್ಕಳು, ಚಿಕ್ಕ ಮಕ್ಕಳು, ಕಿಶೋರರು 10-11 ವರ್ಷದ ತನಕ ಯಾವ ರೀತಿ ಮಕ್ಕಳಿರ್ತಾರೋ ಅವರು ಹೇಗೆ ಬದುಕಬೇಕು, ಹೇಗೆ ಬರಿಬೇಕು, ಅದರಲ್ಲಿ ಎಷ್ಟು ಮಟ್ಟಿಗೆ